ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಇವತ್ತು ಶುಭ ದಿನ, ಶುಭ ಶುಕ್ರವಾರ, ಎಲ್ಲ ಶುಭವಾಗಿ ಆಗ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವತ್ತು ಪತ್ರಿಜಿ ಗುರುಗಳು ಏನು ತಿಳಿಸ್ತಾರೆ ನೋಡೋಣ. ನಮ್ಗೆ ಇವತ್ತೊಂದು ಪತ್ರಿಜಿ ವಾಣಿ ಏನು ತಿಳಿಸ್ತಾರ, ಹೇಗಿದ್ದೀವಿ, ಎಲ್ಲಿ ಸಿಕ್ಕಾಕೊಂಡಿದ್ದೀವಿ, ಎಲ್ಲಿಂದ ಹೊರಗೆ ಬರಬೇಕು, ಹೆಂಗೆ ಬರ್ಬೇಕಂತ. ಈ ಬುಕ್ ಅಷ್ಟು ಅದ್ಭುತ ಐತಿ. ಅದಕ್ಕೆ ಒಂದು ಸ್ವಾಧ್ಯಾಯನ ಮಾಡೋಣ ಇವತ್ತು. ವಾಣಿ ಗುರುಗಳ ವಾಣಿಯಿಂದ ಏನು ತಿಳಿದು ಬರ್ತೈತಿ, ನಮಗೆ ಹೇಗಿರ್ಬೇಕಂತ ತಿಳಿಸ್ತಾರೆ ಗುರುಗಳು ಅಂತ ನೋಡೋಣ. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ ಅಂತ ತೆಗೆಂಬಿಟ್ಟು ನಾವೇನು ಇವತ್ತು ಹೆಂಗಿರ್ಬೇಕಂತ ಹೇಳ್ತಾರೆ, ಅವರು ತಿಳಿಸ್ತಾರೆ. ನೋಡ್ರಿ ಏನು ಬಂತು ನೋಡೋಣ. ಸುಮ್ಮನೆ ತೆಗೆದೆ. ಆಸ್ತಿಗಳನ್ನು ವಸ್ತುಗಳನ್ನು ನೋಡಿದಂತೆ ಕುಟುಂಬದ ಸದಸ್ಯರನ್ನು ನೋಡಬೇಡಿ. ಮಸ್ತ್ ಐತಿ ನೋಡ್ರಿ. ಆಸ್ತಿ ವಸ್ತುಗಳನ್ನು ನೋಡ್ದಂಗೆ ಮನೆಯವ್ರನ್ನ ನೋಡಬೇಡ್ರಿ ಅಂತ ತಿಳಿಸ್ತಾರೆ ಗುರುಗಳು. ವಸ್ತುಗಳ ಥರ ಟ್ರೀಟ್ ಮಾಡಬೇಡ್ರಿ ಮನುಷ್ಯರನ್ನ ಅಂತ ಹೇಳ್ತಾರೆ. ಏನು ಹೇಳ್ತದೆ ನೋಡೋಣ. ನಮಗೆ ಜೀವನದಲ್ಲಿ ಎಷ್ಟೋ ಲಕ್ಷ್ಯಗಳು ಇರಬಹುದು, ಎಷ್ಟು ರೊಕ್ಕನೂ ಇರ್ತೈತಿ. ನಮ್ಮದೇ ಆದ ಕೆಲವು ರೀತಿ ನೀತಿ ವಿಧಾನಗಳು ಇರಬಹುದು. ನಮ್ಮದೇ ಆದ ರೀತಿ ನೀತಿನೂ ಇರ್ತಾವೆ. ಒಬ್ರೊಬ್ರು ಒಂದೊಂದು ಥರ ಇರ್ತೀವಲ್ಲ, ಅವು ಸರಿಯಾದವುಗಳು ಆಗಿರಬಹುದು. ಆಗಿದ್ದಾಗ್ಯೂ ನಮ್ಮ ಕುಟುಂಬದ ಸದಸ್ಯರೆಲ್ಲರೂ ಅವು ಸರಿಯಾದವುಗಳು ಆಗಿರ್ಬೋದು, ಸರಿಯಾಗಿರ್ತಾವೆ. ನಾವು ಸರಿಯಾಗಿದ್ದಾಗೂ ಕೂಡ ಆಗಿದ್ದಾಗೂ ನಮ್ಮ ಕುಟುಂಬದ ಸದಸ್ಯರೆಲ್ಲರೂ, ಅಂದರೆ ನಮ್ಮ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ನಮ್ಮ ಲಕ್ಷ್ಯಕ್ಕೆ ಅನುಗುಣವಾಗಿ, ನಮ್ಮ ವಿಧಾನಕ್ಕೆ ಅನುಗುಣವಾಗಿ, ನಮ್ಮ ರೀತಿ ನೀತಿಗೆ ಅನುಗುಣವಾಗಿ ಜೀವಿಸಬೇಕು ಎಂದು ನಿರ್ಬಂಧ ಹೇರುವುದು, ಬಲವಂತ ಮಾಡುವುದು ಸರಿಯಾದ ವಿಧಾನ ಅಲ್ಲ ಅಂತ ಹೇಳ್ತಾರೆ. ಅದೇ ನನ್ನ ಗಂಡ ಅನ್ನಂಗೆ ನಾ ಹೇಳ್ದಂಗೆ ಕೇಳಬೇಕು, ನನ್ನ ಮಕ್ಕಳು ನಾ ಹೇಳ್ದಂಗೆ ಕೇಳಬೇಕು ಅಂತಿರ್ತೀವಲ್ಲಿದೆ. ಯಾವಾಗ ನೋಡಿದ್ರು ನಮ್ಮ ಹಿಡಿತದಾಗ ಇರಬೇಕಂತ ಅನ್ನೋ ಹೆಣ್ಮಕ್ಳು ಭಾಳ ಏನು ಅನ್ಬೇಕು. ಹೆಣ್ಮಕ್ಳು ಎಲ್ಲ ರೀತಿಯಿಂದ ಮುಂದೆ ಅದಾರ. ಎಲ್ಲನೂ ನನ್ನ ಕೈಲಿ ಇರ್ಬೇಕು, ನನ್ನ ಮುಷ್ಟಿಯಲ್ಲಿ ಇರ್ಬೇಕು ಅಂತೀವಿ ನಾವು. ನಮ್ಮ ಮಕ್ಕಳು ನನ್ನ ಮಾತು ಕೇಳಬೇಕು, ಗಂಡ ನನ್ನ ಮಾತು ಕೇಳಬೇಕು, ಎಲ್ಲರೂ ನಮ್ಮ ಮಾತು ಕೇಳಬೇಕು, ನಮ್ಮ ಮನೆಯೇ ನನ್ನಿಂದ ನಡೀತದೆ ಅನ್ನೋರಂಗೆ ಇರ್ತೀವಲ್ಲ. ಈ ಅಹಂಕಾರ, ಈ ಸಣ್ಣ ಅಹಂಕಾರ ಇರ್ದಿದ್ದೇ ನಮಗೆ. ಇದು ಸಣ್ಣ ಅಹಂಕಾರನೇ ದೊಡ್ಡ ಎಂತೆಂಥರನ್ನು ಮಣಿಸ್ಬಿಡ್ತೈತಿ. ಮಣಿಸ್ತೂ ಅದ. ಒಬ್ರೊಬ್ರು ಏನಂತಾರೆ, ಆಕೇನು ಬಿಡು ಕಿರಿಕಿರಿ ಅದ, ಸುಮ್ಮನೆ ಒಪ್ಕೊಂಡ್ಬಿಡ್ರಿ, ಇನ್ನೇನು ಮಾಡೋದು ಅಂತ ಮನೆಯವ್ರು ಒಪ್ಕೋತಾರೆ. ಭಾಳ ಒದರಾಡಕತ್ತೇವೆ, ಚಿರಾಡತ್ತಾನೆ, ಆಕೆ ಅಷ್ಟೇ ಹೇಳ್ಬಿಡು, ಯಾಕೆ ಮಕ್ಕಳು ತಂದಿದ್ದಾರೆ ಮಾತಾಡ್ಕೊತಿರ್ತಾರೆ. ಹಂಗೆ ಯಾವಾಗ ನೋಡಿದ್ರು ಹಂಗೆ ಮಾತಾಡ್ತಾರೆ. ಹೋಲ್ಬಿಡ್ರಿ ಯಾಕೆ ಹೋಲ್ಬಿಡ್ರಿ ಅಂತಾರಂದ್ರೆ ಕಿರಿಕಿರಿ ಬೇಡ ಅಂತೇಳಿ. ಅಂದರೆ ಹೆಣ್ಮಕ್ಳು ಸ್ವಲ್ಪ ಕಿರಿಕಿರಿ ಮಾಡ್ತಿರ್ತೀವಲ್ಲ ನಾವು, ಆವಾಗ ಹೋಲ್ಬಿಡು, ಅವ್ರ ಸ್ವಭಾವನೆ ಹೆಂಗೆ ಐತಿ ಅಂತ ಒಪ್ಕೋತಿರ್ತಾರೆ ಅವರು. ಹಾಗಾಗಿ ಎಲ್ಲರೂ ನನ್ನ ಕೈಯಾಗಿರಲಿ ಅನ್ನೋದು ನಮ್ಮ ಕೈಯಾಗಿರ್ತೈತಿ. ಇದು ಸರಿಯಾದ ವಿಧಾನ ಅಲ್ಲ ಅಂತ ತಿಳಿಸ್ತಾ ಇದ್ದಾರೆ ಗುರುಗಳು. ಸರಿಯಾದ ವಿಧಾನ ಅಲ್ಲ ಇದು. ಎಲ್ಲ ಅವ್ರದ್ದೇ ಆದ ಸ್ವತಂತ್ರ ಬಿಡಬೇಕು. ಬಿಟ್ಟಾಗೇ ಆರಾಮಿರ್ತೈತಿ. ಅವ್ರದ್ದಿಷ್ಟು ಜವಾಬ್ದಾರಿನ ನಾವೇ ಹೊತ್ಕೊಂಡ ಹೆಂಗೆ ಆರಾಮಿರೋಕ್ಕಾಗ್ತದೆ? ನನಗೆ ರಗಡಾಗಿರ್ತೈತಿ. ಈಗ ನನಗೇ ನೋವುಗಳಿರ್ತಾವೆ, ಶರೀರದ ಬಾಧೆ ಇರ್ತೈತಿ, ಮತ್ತು ಇವೆಲ್ಲ ಪ್ರಾಪಂಚಿಕ ವಿಷಯದ ಅಡೆತಡೆಗಳು, ಇವೆಲ್ಲ ಆಸೆ ಅಪೇಕ್ಷೆಗಳನ್ನು ಹಾಕ್ಕೊಂಡಿರ್ತೀವಿ. ಇದನ್ನೇ ರಗಡು ವಜ್ಜಾಗಿರ್ತೈತಿ ಈ ಜನ್ಮಕ್ಕೆ. ಮತ್ತು ಬೇರೆ ಅವ್ರ ಜವಾಬ್ದಾರಿಗಳು ತೊಗೊಳೋದು ನಾವು. ಗಂಡ ಮನೆ ಮಕ್ಕಳು ಹಿಂಗೆ ಡಾಕ್ಟ್ರ್ ಆಗ್ಬೇಕು. ಅವರು ಆ ಡಾಕ್ಟ್ರ್ ಆಗೋ ಸಲ ಸಾಹಸ ಪಡೋದು ನಾವು. ಪಾಪ ಅವರು ಹೈರಾಣಾಗಿ ಆಗ್ಬೇಕದು, ಹೆಂಗೆ ಆಗ್ಬೇಕಂತ ಅವಕ್ಕೆ ಹೈರಾಣ ಇರ್ತೈತಿ. ನಾವು ಮಾತ್ರ ಅವ್ರಿಗೆ ಡಾಕ್ಟ್ರ್ ಮಾಡೋಕೆ ರೆಡಿ ಆಗೋದು. ಮಸ್ತ್ ಐತಿ ಇದು. ನಮ್ಮ ಕೈಲಿ ಇರಲಿ ಅಂತ ಇರ್ತೀವಲ್ಲ ನಾವು. ಅದಕ್ಕೆ ಇದು ಸರಿಯಾದ ವಿಧಾನ ಅಲ್ಲ ಅಂತ ತಿಳಿಸ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಜನ್ಮತಃ ಕೆಲವು ಗುಣಲಕ್ಷಣಗಳಿಂದ, ಕೆಲವು ಸ್ವಭಾವಗಳಿಂದ ಹುಟ್ಟಿರ್ತಾರೆ. ಹುಟ್ಟುನೇ ಒಬ್ರೊಬ್ರು ಸ್ವಭಾವ ಹಾಗೆ ಇರ್ತೈತಿ. ಒಬ್ರೊಬ್ರು ಸಿಟ್ಟು ಮಾಡ್ಕೊತ ಹೋಗಿ ಸಿಟ್ಟೆ ಎಷ್ಟಾದರೂ ಸಮಾಧಾನ ಆಗಲ್ಲ ಒಬ್ರೊಬ್ರು. ಹಂಗೆ ಸಿಟ್ಟನಾಗೆ ಹೋಗ್ಬಿಟ್ರು. ನಮ್ಮ ತಂದೆಯವರು ಎಷ್ಟು ಕೋಪಿಷ್ಟ್ರು ಅಂದ್ರೆ ಜಮದಗ್ನಿ ಅಂತಿದ್ರು ಅವ್ರಿಗೆ. ಎಲ್ಲರೂ ಕೂಡ ಇವರಿಗೆ ಬೈಯೋದಂತಿಲ್ಲ, ಎಲ್ಲರಿಗೂ ಬೈತಾಯಿದ್ರು. ಏನು ಯಾವ ಮನುಷ್ಯ ಎಲ್ಲರಿಗೂ ಬೈತಾ ಇರ್ತಾನಲ್ಲ, ಯಾವ್ದು ಮಾಡಿದ್ರು ಸರಿ ಕಾಣಿಸ್ತಿರ್ಲಿಲ್ಲ ಅವ್ರಿಗೆ. ಆ ಸರಿ ಕಾಣಿಸ್ದೇ ಇರೋದಕ್ಕೇ ಅವ್ರು ಮಾಡಿದ ನಮಗೆ ಸರಿ ಬರಲಿಲ್ಲ ಅಂದ್ರೆ ನಮಗೆ ಸಿಟ್ಟು ಬರ್ತೈತಿ. ಅದು ಸರಿಯಾಗಿ ಅವ್ರು ಸರಿ ಅವ್ರಿಗೆ ಅದು ಸರಿ ಇರ್ತದೆ ಅಲ್ಲ. ಅವ್ರಿಗೆ ಅದು ಸರಿ ಐತಿ ಅಂತ ಅಂದ ಮೇಲೆ ನಮಗೆ ಸರಿಯಾಗಿರ್ಬೇಕಂತ ಏನು, ನಮ್ಗೆ ಸರಿಯಾಗಿರ್ಬೇಕೆ ಅಂತ ಐತೇನ?
ಈಗ ನನಗೆ ಸರಿ ಆಯ್ತು. ಈ ಸದ ನಾ ಬುಕ್ ಓದೋದು ಸ್ವಾಧ್ಯಾಯ ಮಾಡೋದು ನನಗೆ ಇಷ್ಟ ಐತಿ. ಇವಾಗ ಒಬ್ರೊಬ್ರು ಇಷ್ಟ ಏನು ಚಂತನ ಓದ್ತಾಳೆ, ಏನು ಟಿ ವಿ ನೋಡ್ತಾಳೆ, ಏನು ಮೊಬೈಲ್ನಾಗ ಏನೇನೋ ಹೇಳ್ತಾ ಇರ್ತಾಳೆ, ಏನೇನು ಹೇಳ್ತಾ ಇರ್ತಾಳೆ, ಅವ್ರು ಇಷ್ಟ ಅದು. ಇದು ನನ್ನ ಇಷ್ಟ. ಅದು ನನಗೆ ಇರಬೇಡ ಹಿಂಗಂತಂದ್ರೆ ನನಗೆ ಹಂಗೆ ಅವ್ರಿಗೆ ಅದೇನು ಸರಿ ಅಲ್ಲ, ನ್ಯಾಯ ಅಲ್ಲೇನಿದು. ನನ್ನ ಇಷ್ಟದಂಗೆ ನಾ ಇರ್ತೀನಿ, ಅವ್ರ ಇಷ್ಟದಂಗೆ ಇದು ಏನು ವಿಷಯ ಗೊತ್ತೇನು? ನನ್ನ ಇಷ್ಟದಂಗೆ ನಾ ಇರೋಕೆ ರೆಡಿ ಇರ್ತೀನತ್ತ. ನಾನು ಯಾರ ಮಾತು ಕೇಳೋದಿಲ್ಲ, ಆದ್ರೆ ಎಲ್ಲರೂ ನನ್ನ ಮಾತು ಕೇಳಬೇಕು. ನೋಡಿರಿ ಎಲ್ಲಿ ನ್ಯಾಯ. ಹಿಂಗೆ ಮನಸ್ಸು ನೋಡ್ರಿ ಹೆಂಗೈತಿ. ನನ್ನ ಗಂಡ ನನ್ನ ಕಡೆ ಇರಬೇಕು, ಮಕ್ಕಳು ನನ್ನ ಕಡೆ ಇರಬೇಕು, ಬಂಧು ಬಾಂಧವರೆಲ್ಲ ನಾನು ಹೇಳ್ದಂಗೆ ಕೇಳಬೇಕು. ಆದ್ರೆ ಮಾತ್ರ ಯಾರು ಹೇಳ್ದಂಗೂ ಕೇಳೋದಿಲ್ಲ. ಮಸ್ತಲ್ಲ ಇದು. ಇದೇ ಹೆಣ್ಮಕ್ಳು ಗುಣ, ಅದು ನನ್ನ ಕೈಯಾಗಿ ಇಡಬೇಕು ಅಂತ ಅನ್ನೋದು. ಇದು ಹುಟ್ಟು ಗುಣ ಇರ್ತಾವೆ ಒಬ್ಬರೊಬ್ರಿಗೆ, ಸ್ವಭಾವನೇ ಆಗಿರ್ತಾವೆ. ಹುಟ್ಟು ಒಬ್ಬರೊಬ್ರಿಗೆ ಸ್ವಭಾವನೇ ಆಗಿರ್ತಾವೆ. ಈ ಗುಣಲಕ್ಷಣಗಳಿಂದ ಕೂಡಿರ್ತಾರೆ ಅಂತ ಹೇಳ್ತಾರೆ. ಕೆಲವು ಸ್ವಭಾವಗಳಿಂದ ಹುಟ್ಟಿರ್ತಾರೆ. ಈ ಗುಣಲಕ್ಷಣಗಳಿಂದ ಮತ್ತು ಸ್ವಭಾವದ ಅವರು ಜೀವಿಸಿದಾಗಲೇ ಆನಂದವಾಗಿರ್ತಾರೆ. ಹಾಂ, ನಮಗನ್ನಿಸ್ತೈತಿ ಅವ್ರು ಯಾಕಪ್ಪ ನಮ್ಮ ಅಪ್ಪ ಎಷ್ಟು ಸಿಟ್ಟು ಮಾಡ್ಕೋತೀರಿ, ಯಾಕೆ ಸಿಟ್ಟು ಮಾಡ್ಕೋತೀರಿ? ಒಬ್ರೊಬ್ರಿಗೆ ಎಲ್ಲಿ ಸಮಾಧಾನ ಅಂದ್ರೆ ಆ ಹಿಂಸೆ ಪಡೋದ್ರಾಗೆ ಸಮಾಧಾನ, ಆನಂದ. ನಾವು ಹೇಳ್ತೀವಿ ಯಾಕ್ರಿ ಬೇಕು, ಎಲ್ಲ ಕಾಲೇ ಬಿಟ್ಟು ಹೋಗೋದೈತಿ, ಆರಾಮಾಗಿರೋಣ, ಧ್ಯಾನ ಮಾಡ್ಕೊಂಡಿರಾಮ. ಇದು ನಿಮ್ಗೆ ಹಿಂಸೆ ಬೇಕಂದ್ರೆ ಪ್ರಪಂಚಕ್ಕೆ ವಿಷಯ ಚಿಂತೆ ಮಾಡಿರಿ, ಹಿಂಸೆನೇ ಬರ್ತೈತೆ ಅದು. ಮತ್ತು ಆನಂದ ಬೇಕು ಅಂದ್ರೆ ಧ್ಯಾನ ಮಾಡಿರಿ ಅಂತೀವಲ್ಲ ನಾವು. ಇವಾಗ ಅಂದರೂ ಕೂಡ ಧ್ಯಾನಕ್ಕೆ ಬರಲ್ಲ ಅಂದ್ರೆ ಅವ್ರಿಗೆ ಹಿಂಸೆಯಲ್ಲಿನೇ ಸುಖ ಐತಿ, ಆ ಕಷ್ಟದಾಗೆ ಸುಖ ಐತೆ ಅವ್ರಿಗೆ. ಅದೇ ಫೈಟ್ ಮಾಡೋದೇ ಅವ್ರಿಗೆ ಬೇಕಾಗಿರ್ತೈತಿ. ಇದು ನಾವು 40 ವರ್ಷ ಮಾಡಿರೋದೇ ನಾವು ಕೂಡ. ಹಾಗಾಗಿ ಇವಾಗ ಅವರು ಒಬ್ರೊಬ್ರಿಗೆ ಒಂದೊಂದರಲ್ಲಿ ಸುಖ, ಅವನಿಗೆ ಕಷ್ಟಪಡೋದೇ ಒಬ್ರೊಬ್ರಿಗೆ ಸುಖ ಇರ್ತದೆ. ಹಂಗೆ ಒಬ್ರೊಬ್ರಿಗೆ ಆ ಥರ ಸ್ವಭಾವ ಇರೋರಿಗೆ ಬದಲಾಯಿಸ್ಕೋತೀನಾದರೂ ಆಗೋದಿಲ್ಲ, ಮತ್ತು ಅದರಲ್ಲೇ ಸುಖ ಅನುಭವಿಸ್ತಾ ಇರ್ತಾರೆ ಅಂತ ತಿಳಿಸ್ತಾರೆ. ಆನಂದವಾಗಿರ್ತಾರೆ, ಅದ್ರಾಗೆ ಆನಂದ ಇರ್ತಾರೆ. ಒಬ್ರೊಬ್ರು ನೋಡಿ ಯಾವತ್ತು ನೋಡು ಜಗಳಬೇಕು, ಸಮಾಧಾನ ಒಂದು ದಿನ ಒಂದು ಸಮಾಧಾನ ಅಂದ್ರೆ ಕಳೆಯೋದಿಲ್ಲ ಒಬ್ರೊಬ್ರು. ಯಾವಾಗ ನೋಡಿದ್ರು ಒಂದು ಏನಾರೇ ಮಕ್ಳಿಗೆ ಬೈತಿರ್ತಾರೆ, ಯಾರಿಗಾರ ಬೈತಾರೆ. ಒಟ್ಟು ಮನೆ ಒಳಗೆ ಕಿರಿಕಿರಿ ಜಗಳಬೇಕು ಒಬ್ರೊಬ್ರು. ಅದು ಸ್ವಭಾವನೇ ಆಗಿರ್ತೈತಿ. ಅದು ಎಷ್ಟು ಅದ್ಭುತ ಹೇಳಿದ್ರೆ ಅದೇ ಅದರಲ್ಲಿ ಆನಂದ ಕಾಣ್ತಾರವ್ರು. ನಾವು ಜನ್ಮ ನೀಡಿದ್ದೇವೆ ಎನ್ನುವ ಏಕೈಕ ಕಾರಣಕ್ಕಾಗಿ ನಮ್ಮ ಮಕ್ಕಳು ಅವರ ಜೀವನ ಪೂರ್ತಿ ನಾವು ಅಂದುಕೊಂಡ ಹಾಗೆ ಜೀವಿಸಬೇಕು ಎಂದುಕೊಳ್ಳುವುದು ಖಂಡಿತವಾಗಿಯೂ ಸರಿಯಲ್ಲ. ಎಷ್ಟು ಅದ್ಭುತ ಅಲ್ಲ, ತಿಳ್ಕೊಳ್ಳೋರಿಗೆ ಐತಿದು. ಇವಾಗ ಏನು ಮಾಡ್ತೀವಿ ನಾವು ಇಬ್ಬರು ಗಂಡ ಹೆಂಡತಿ ಕಾರಣೀಭೂತರು ಅಷ್ಟೇ. ನಮ್ಮ ಮುಖಾಂತರ ಬಂದವರು ಅವರು. ನಮ್ಮ ಮುಖಾಂತರ ಬಂದಾರ ಅಂದ್ರ ಮೇಲೆ ನಮಗೇಗೆ ಜೀವಿಸ್ಬೇಕೇನು ಅವರು? ಯಾಕೆ ಜೀವಿಸ್ಬೇಕು? ಅವ್ರದ್ದೇ ಆದ ಪ್ರತ್ಯೇಕ ಜೀವನ ಐತಿ. ಈಗ ಗೊತ್ತಾಗಿರೋದು ಇವಾಗ ನಮ್ಮ ಗುರುಗಳ ಕ್ಲಾಸಿಂದ ಡೈಲಿ ಇಂಥವೆಲ್ಲ ಪಾಠ ಕೇಳ್ತೀವಲ್ಲ, ಆವಾಗ ಅವ್ರು ಸ್ವತಂತ್ರವಾಗಿದೆ. ಅವ್ರದ್ದೇ ಆದ ಬ್ಲೂ ಪ್ರಿಂಟ್ ನಮ್ಮ ಗುರುಗಳು ತಿಳಿಸ್ತಾರೆ. ಅವ್ರದ್ದೇ ಆದ ಬ್ಲೂ ಪ್ರಿಂಟ್ ಇರ್ತದೆ. ಜನ್ಮಾಂತರ ಅಲ್ಲೇ ನಿಂತು ನಾವು ಬರ್ಕೊಂಡು ಬಂದಿರ್ತೀವಿ. ಹಂಗೆ ಅವರು ನನಗಾಗಿ ಜೀವಿಸಬೇಕಾಗಿಲ್ಲ. ಇವಾಗ ಒಂದು ಸಣ್ಣ ಉದಾಹರಣೆ ಹೀಗೆ ಬಂತು. ಈ ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ ಬಂದಾಗ ನನ್ನ ಅನುಭವ, ಈ ಶಾಲೆ ಇದು ನಮ್ಮ ಪಾಠದಲ್ಲಿ ನಾವು ಕಲಿತಾ ಇದ್ದಂಗೆ ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಬಂತು. ಇದೇ ಮಕ್ಕಳದ್ದು ಬಂತು. ಮಕ್ಕಳಿಗೆ ನಾವಿಬ್ಬರು ಗಂಡ ಹೆಂಡತಿ ಕಾರಣೀಭೂತರು. ಅವು ನಮ್ಮ ಮುಖಾಂತರ ಬಂದವರು ಅಷ್ಟೇ. ಅವ್ರದ್ದೇ ಆದ ಸ್ವತಂತ್ರ ಜೀವನ ಐತಿ ಅಂತ ಈ ಥರ ಬಂತಲ್ಲ, ಅವಾಗ ಶಾಕ್ ಆದೆ ನಾನು. ಹೌದಲ್ಲಪ್ಪ, ನನಗೋಸ್ಕರ ನನ್ನ ಮಕ್ಕಳು ಎಷ್ಟು ತ್ಯಾಗ ಮಾಡಿದ್ರು. ನಮ್ಮ ಚಿಕ್ಕ ಹುಡುಗಿ ನನಗೆ ಫ್ಲ್ಯಾಶ್ ಆಯಿತು. 10ನೇ ಕ್ಲಾಸ್ ಇದ್ಲು ನನ್ನ ಮಗಳು. ನಾ ಡಯಾಲಿಸಿಸಲ್ಲಿದ್ದೆ. ಅಷ್ಟೇ ಚಿಕ್ಕ ವಯಸ್ಸಲ್ಲೇ ನಮ್ಮ ಚಿಕ್ಕ ಮಗಳಿಗೆ ಭಾಳ ಜ್ಞಾನ ತಿಳುವಳಿಕೆ ಭಾಳ ಆಕಿ. ಮನೇಲಿ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು 10th ಕ್ಲಾಸ್ ಇದ್ಲು. ಶಾಲೆಗೆ ಹೋಗ್ತಿದ್ಲು. ನನ್ನ ಬಿಟ್ಟು ಬರೋದು, ಡಯಾಲಿಸಿಸ್ಗೆ ಬಿಟ್ಟು ಬರೋದು, ಏನು ಕೆಲಸ ಇರ್ತದೆಲ್ಲ ಮಾಡೋದು. ನಾನು ಬಿಟ್ಟು ಬರೋದು, ಅವ್ರ ತಂದೆಗೆ ಬುತ್ತಿ ಬುತ್ತಿ ಮಾಡೋದು, ಅಡುಗೆ ಮಾಡೋದು, ಏನು ಮಾಡೋದು ಅವಳೇ ಮಾಡ್ತಾಯಿದ್ಲು. ಮತ್ತು ನಾನು ಬೇರೆ ಬಿಟ್ಟನಲ್ಲ. ಹಾಗಾದಾಗ ಅವು ಅನಿವಾರ್ಯಕ್ಕೆ ಎಲ್ಲ ಕೆಲಸ ಮಾಡೋದು ಕಲ್ಕೊಂಡ್ಬಿಟ್ಲು. ಹಂಗೆ ಅನಿವಾರ್ಯಕ್ಕೆ ಬರ್ತಾನೆ ಬಂದು ಅವು ಹಾಗೆ ಮಾಡಿದ್ಲು. SSLC ಆಯಿತು. ನಾನು ಫಸ್ಟ್ ಇಯರ್ ಬಂತು. ಫಸ್ಟ್ ಇಯರ್ಗೆ ಸೈನ್ಸ್ ಅಡ್ಮಿಷನ್ ಮಾಡಿದ್ಲು. ಅದು ಎಲ್ಲಿದ್ವಿ ನಾವು, ಡಯಾಲಿಸಿಸ್ ಮಾಡ್ಕೊಂಡು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡು ಬೆಂಗಳೂರಲ್ಲಿ. ಅಲ್ಲೇ ನನ್ನ ಜೊತೆನೇ ಇರೋದವಳು. ನೋಡಿರಿ, ಅವಳ ಭವಿಷ್ಯ ನನಗೆ ಗೊತ್ತಾಗಲಿಲ್ಲ. ಆ ಪರಿಸ್ಥಿತಿನೂ ಮಾಡ್ತಬಿಡು, ಇಲ್ಲ ಅನ್ನಲ್ಲ. ನಾನು ಚೆನ್ನಾಗಿದ್ದರೆ ನನ್ನ ಮಗಳನ್ನೇನು ಅಲ್ಲಿ ಕರ್ಕೊಂಡು ಹೋಗಬೇಕು, ಶಾಲೆ ಬಿಡಿಸ್ಬೇಕು, ಏನು ಮಾಡ್ಬೇಕಂತ ನಾನೇನು ಆ ಥರ ಅಂತಿರಲಿಲ್ಲ. ಯಾಕಂದ್ರೆ ನನ್ನ ದೊಡ್ಡ ಮಗಳಿಗೆ ನಾನೇ ಓಡಾಡಿ ಡಾಕ್ಟರ್ ಶೀಟರಿಗೆ ಓಡಾಡಿ ಎಲ್ಲೆಲ್ಲೇ ಅಂತ ಮಾಡಿದ್ದು. ಆ ಚಿಕ್ಕ ಮಗಳಿಗೇನು ಬೇಡಾಗಿರಲಿಲ್ಲ. ನನ್ನ ಪರಿಸ್ಥಿತಿ ಹಾಗಾಗಿತ್ತು. ಹಾಗಾಗಿ ನಾನು ಮತ್ತು ಕಿಡ್ನಿ
ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳಕ್ಕೆ ಹೋದಾಗ ನನ್ನ ಜೊತೆನೇ ಬಂದು ನನ್ನ ಮಗಳು ಫಸ್ಟ್ ಇಯರ್ ಇದ್ಲು. SSLC ಮುಗೀತು, ಕಿಡ್ನಿ ಹಾಕೊಳಕ್ಕೆ ಹೋದ್ವಿ. ಅವಾಗ ಬಂದಾಗ ಅವಳು ಏನು ಮಾಡ್ಬೇಕಂತ ನಮ್ಮದೇ ನಮ್ಮ ರಗಡೆ ಆದಾಗ ಅವಳು ಏನು ಯಾವ ಸಬ್ಜೆಕ್ಟ್ ತೊಗೋಬೇಕು ಏನು ಮಾಡಬೇಕು ಅಂತ ನಮ್ಗೆ ಏನೂ ತಲೆಗೆ ಇರಲಿಲ್ಲ. ಯಾಕಂದ್ರೆ ನಮ್ಮದೇ ನಮ್ಮ ರಗಡೆ ಆಗಿತ್ತಲ್ಲ. ಅದೇ ಮಾಡೋದ್ರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು, ಹಾಸ್ಪಿಟಲ್ ಡಾಕ್ಟ್ರ್ ಮಾತಾಡೋದು ಇದೇ ಮಾಡ್ತಾಯಿದ್ವಿ. ಅವಳೇ ನಾನು ಸೈನ್ಸ್ ಮಾಡ್ತೀನಿ ಅಂತ ಅಲ್ಲೇ ಇಲ್ಲಿ ಇಲ್ಲ ಅಡ್ಮಿಷನ್ ಮಾಡೋಕ್ಕೆ, ಇಲ್ಲಿನೂ ಬಂದಿಲ್ಲ, ಅಲ್ಲೇ ಇದ್ದರು, ನನ್ನ ಜೊತೆನೇ ಇದ್ದರು ಅಡ್ಮಿಷನ್ ಮಾಡೋಕ್ಕಂತ ಫೋನಲ್ಲೇ. ಯಾಕಂದ್ರೆ ಸ್ಕೂಲ್ ಗೊತ್ತಿತ್ತು ನಮ್ಮ ಕಾಲೇಜ್ ಇಲ್ಲಿದ್ದು, ಬರೀ ಫೋನಲ್ಲೇ ನಾವು ಮೊದಲೇ, ಯಾಕಂದ್ರೆ ಅಲ್ಲಿಂದ LKG 10th ಎಲ್ಲ ಮುಗಿದಿತ್ತು, ಫಸ್ಟ್ ಇಯರ್ ಕೂಡ ಅಲ್ಲಿ ಇತ್ತಲ್ಲ, ಅದನ್ನೇ ಕಂಟಿನ್ಯೂ ಮಾಡಿ ಸೈನ್ಸ್ ಮಾಡ್ತೀನಿ ಅಂತ ಹೇಳಿದ್ಲು. ಆಯಿತು ಅಂತ ಅವ್ರು ಅಡ್ಮಿಷನ್ ಕೂಡ ಮಾಡಿಕೊಂಡ್ರು ಅಲ್ಲೇ ಇದ್ದಾಗೇನೆ. ಆಮೇಲೆ ಬಂದು ನಾವು ಕಿಡ್ನಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದ್ವಿ. ನನಗೋಸ್ಕರ ನನ್ನ ಮಗಳು, ಅವಳಿಗೇನು ಆಸೆ, ದೂರ ಹೋಗಬೇಕು, ಹಾಸ್ಟೆಲಲ್ಲಿ ಓದಬೇಕು, ಹಾಸ್ಟೆಲಿದ್ದು ಓದಿ ಇನ್ನೂ ಚೆನ್ನಾಗಿ ದೊಡ್ಡ ಕಾಲೇಜ್ಗಳಿಗೆ ಹೋಗ್ಬೇಕನ್ನೋ ಆಸೆ ಇತ್ತು, ಹಾಸ್ಟೆಲ್ಗೆ ಇರಬೇಕು ಅನ್ನೋ ಹಂಬಲ ಅವಳಿಗೆ. ಇದು ನನ್ನ ನಿವಾರಕ್ಕೆ ಏನು ಮಾಡಿದ್ರು, ಇಲ್ಲೇ ಅಡ್ಮಿಷನ್ ಮಾಡಿ ಇಲ್ಲೇ ಶಾಲೆಗೆ ಹೋಗ್ತಾಯಿದ್ಲು. ಆಮೇಲೆ ಹಂಗೆ ಶಾಲೆ ಕಲ್ಕೋತಿದ್ರು. ನಾನು ಹಾಗೆ ಕಿಡ್ನಿ ಹಾಕೊಂಬಂದೆ, ಹೋಗಮ್ಮ ನೀ ಬಂದು ಮಾಡೋದು. ಆಮೇಲೆ ಈಗ ನಾನು ಧ್ಯಾನಕ್ಕೆ ಬಂದೆ, ಡಿಪ್ರೆಷನ್ಗೆ ಹೋದೆ, ಆರಾಮ ತಪ್ಪಿತು. ಮತ್ತು 3 ಕೊರೋನಾದಾಗ ಆರಾಮ ತಪ್ಪಿದಾಗ ಮತ್ತು ಅವಳು ಡಾಕ್ಟ್ರು ಓದ್ತಾ ಇರಲಿಲ್ಲ, ದೊಡ್ಡ ಮಗಳು, ಅವಳು ಬರೋಕ್ಕಾಗ್ತಾಯಿಲ್ಲ. ಈಗ ಇನ್ನೇ ಕರ್ಕೊಂಡು ಹೋಗೋದು ಎಲ್ಲ ಕಡೆ. ಕರೋನಾದಾಗ ಕೂಡ ಮಗಳನ್ನ ಕರ್ಕೊಂಡು ತಿರುಗಾಡ್ದೇವು ನಾವು. ಅದು ಭಯನೇ ಇಲ್ಲ ನೋಡಿರಿ. ಸಣ್ಣ ಮಗಳು ಅದಾಳ, ಅವ್ರಿಗೆ ಕರೋನಾ ಆಗಿತ್ತು ಅನ್ನೋದು ಏನು ತಲೆಯಿಲ್ಲ, ಜೊತೆ ಅಂತ ಕರ್ಕೊಂಡು ಹೋಗ್ಬಿಟ್ವಿ. ನಮ್ಮ ಯಜಮಾನ್ರು ನಾನು ಹೋದ್ವಿ, ಎಲ್ಲರೂ ಹೋದ್ವಿ. ಅಲ್ಲಿ ಎಲ್ಲ ತೋರಿಸ್ಕೊಂಡು ಮಾಡಿ ಮತ್ತು ಆರಾಮಾಯಿತು. ಈ ಡಿಪ್ರೆಷನ್ಗೆ ಹೋಗಿದ್ನೆಲ್ಲ ಬಂದು ಮತ್ತು ಆನಾಪಾನಸತಿ ಧ್ಯಾನ ಸಿಕ್ತು, ಆರಾಮಾಯಿತು. ಸರ್ ಕ್ಲಾಸ್ ಬಂದು ಆಮೇಲೆ ಸರ್ ಕ್ಲಾಸ್ ಬಂದು ಈ ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ ಬಂತು. ಮಕ್ಕಳು ನೀವು ಯಾಕೆ ಬಳಸ್ಕೋತೀರಿ ಅಂತ ಬಂದಾಗ ನನಗೆ ಭಾಳ ದುಃಖ ಆಯಿತು. ನನಗೋಸ್ಕರ ನನ್ನ ಮಗಳ ಆಸೆನ ನಾನು ನಿರಾಶೆ ಮಾಡಿದ್ನಲ್ಲ ಅನ್ನಿಸ್ಬಿಡ್ತವಾಗ. ಆದರೂ ಕೂಡ ನಾನು ಇನ್ನೂ ಸ್ವಲ್ಪ ಮಾನಸಿಕದಲ್ಲಿ ಇದ್ದೆ ಮತ್ತು ಅಷ್ಟೊಂದು ಆರಾಮಾಗಿರಲಿಲ್ಲ. ಇನ್ನೂ ಮಾನಸಿಕವಾಗಿ ಗಟ್ಟಿ ಆಗಬೇಕಲ್ಲ. ಶರೀರ ಏನೋ ಗಟ್ಟಿ ಆಯಿತು, ಆನಾಪಾನಸತಿ ಧ್ಯಾನ ಸಿಕ್ತು, ಧ್ಯಾನ ಮಾಡ್ತಾಯಿದ್ವಿ, ಮಾನಸಿಕವಾಗಿ ತುಂಬ ಗಟ್ಟಿ ಆಗಬೇಕಾಯ್ತಲ್ಲ. ಈ ಪಾಠ ಬಂತಲ್ಲ, ಆವಾಗ ತಿಳಿಯಿತು ನನ್ನ ಮಗಳನ್ನ ನಾನು ಯಾಕೆ ಬೆಳೆಸ್ಕೊಂಡೆ ಅಂತ. ಎಲ್ಲ ಕಡೆ ಬೆಳೆಸ್ಕೊಂಡು ಶಾಲೆ ಇತ್ತು ಅವಳದು, ಫಸ್ಟ್ ಇಯರ್ ಇತ್ತು, ಬೇರೆ ಕಡೆ ಹಚ್ಚಿಬಿಟ್ಟು ಹಾಸ್ಟೆಲಿದ್ದು ಓದಬೇಕನ್ನೋ ಹಂಬಲ ಅವಳಿಗೆ. ಶಾಲೆ ಭಾಳ ಜಾಣದಾರ ನನ್ನ ಮಕ್ಕಳು ಇಬ್ಬರು ಕೂಡ, ತುಂಬ ಜಾಣರದಾರ. ಅವಳ ಆಸೆನ, ಅವಳ ಸ್ವತಂತ್ರನ ನಾನು ತಗೊಂಡಲ್ಲ ಅಂತ ನನಗೆ ಭಾಳ ಬೇಜಾರಾಯಿತು ಈ ಪಾಠ ಕೇಳಿ. ನನ್ನ ಮುಖಾಂತರ ಬಂದಾರ ಮಕ್ಕಳು, ಅವರನ್ನೇ ನನಗೋಸ್ಕರ ಅವ್ರು ಜೀವಿಸ್ಬೇಕೇನು? ನನ್ನದೇ ಆದ ಒಂದು ಬ್ಲೂ ಪ್ರಿಂಟ್ ಐತಿ ನನಗೆ, ಅವ್ರದ್ದೇ ಆದ ಅವ್ರಿಗೂ ಒಂದು ಬ್ಲೂ ಪ್ರಿಂಟ್ ಐತಿ, ಅವ್ರದ್ದೇ ಆದ ಜೀವನ ಅದ. ಅವ್ರ ಜೀವನನ ನಾನು ಬಳಕೆ ಮಾಡ್ಕೋಬಾರ್ದು ಅಂತ ಒಂದೇ ಪಾಠ ಬಂದಿದ್ದು. ನಮ್ಮ ಗುರುಗಳು ಪಾಠ ಹೇಳಿದ್ದಕ್ಕೇ 2 ದಿನದಲ್ಲೇ ನಾನು ಅವಳನ್ನ ಬಳಸ್ಕೋಬಾರ್ದು, ಅವಳು ತುಂಬ ತ್ಯಾಗ ಮಾಡ್ಯಾಳ ನನಗಂಥೇಳಿ, ನಾನು ಕೂಡ ತ್ಯಾಗ ಮಾಡಬೇಕು ಅಂತ ಹೇಳಿ. ನನಗೂ ಆರಾಮಿರಲಿಲ್ಲ, ಈಗ ಒಬ್ಬಳೇ ಇರ್ತೀನಲ್ಲ. ಇವಾಗೇನೋ ಗುರುಗಳದಾರ, ಆರಾಮದಾರ, ಧ್ಯಾನ ಐತಿ, ಎಲ್ಲ ಐತಿ. ಅವಾಗ ಅಷ್ಟೊಂದು ಗಟ್ಟಿಗಿರಲಿಲ್ಲ. ಎಲ್ಲರೂ ಅಂದರು, ಮಗಳು ಬಿಟ್ಟು ಹೆಂಗಿರ್ತಿದ್ದೆ, ಅಡುಗೆ ಮಾಡೋರು ಯಾರು, ನೀವು ಹಿಂಗೆ ಮೊದಲೇ ಆರಾಮಿಲ್ಲ ನಿನಗೆ ಅಂದರು. ಇಲ್ಲ, ನಾನು ಆರಾಮಿರ್ತೀನಿ, ಯಾಕಂದ್ರೆ ನನಗೋಸ್ಕರ ತುಂಬ ತ್ಯಾಗ ಮಾಡ್ಯಾಳ ನನ್ನ ಮಗಳು. ಅದಕ್ಕಾಗಿ ನಾನು ಅವಳಿಗೋಸ್ಕರ ನಾನು ತ್ಯಾಗ ಮಾಡ್ತೀನಿ. ಬಿಟ್ಟಿರೋದು ಒಂದೇ, ಮತ್ತೆ ಏನಿಲ್ಲ. ಬಿಟ್ಟಿರೋದು ಆ ಕಳ್ಳು ಬಳಿ ಸ್ವಲ್ಪ ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ ಬರೋದು, ಬಿಟ್ಟಿರೋದು ಒಂದೇ. ಎಲ್ಲರೂ ಅಂದರು, ಅಳ್ತಿ ನೀನು, ಆರಾಮ ತಪ್ಪಿಸ್ಕೋತಿ ನೀನು ಅಂದರು. ಇಲ್ಲ, ನಾನು ಅಳುವುದಿಲ್ಲ. ನಾನು ಇಬ್ಬರು ಗಂಡ ಹೆಂಡತಿ ಕಾರಣೀಭೂತರಿದ್ದೀವಿ. ಮಕ್ಕಳನ್ನ ನಾನು ಬಳಸ್ಕೊಂಡಲ್ಲ, ಇಲ್ಲಿವರೆಗೆ ಬಳಸ್ಕೊಂಡಿದ್ದೆ ರಗಡೆ ಇತ್ತು. ಈಗ ಅವ್ರ ಸ್ವತಂತ್ರನ ನಾನು ಕಿತ್ಕೊಂಡಿದ್ದೀನಿ, ಈಗ ನಾನು ಅವಳು ಸ್ವತಂತ್ರ ಆಗಿಬಿಡ್ತೀನಿ ಅಂಥೇಳಿ ಆವಾಗೇ ಈ ಕ್ಲಾಸ್ ಬಂದು ಒಂದು 8 ದಿನಕ್ಕೆ ನನ್ನ ಮಗಳನ್ನ ಬೆಳಗಾವಿಗೆ ಅಡ್ಮಿಷನ್ ಮಾಡಿದೆ. ಅವಳ ಆಸೆ ಅಂತೆ ಹಾಸ್ಟೆಲ್ಗಿದ್ದು ಓದಬೇಕಂದಿದ್ಲಲ್ಲ, ಅವಳು ನನ್ನ ಆಸೆ ಇಲ್ಲಿವರೆಗೂ ಅವಳು ತಿರ್ಸಾಳ 4 ವರ್ಷ. ಇನ್ನು ನಾನು ನನ್ನ ಮಗಳಿಗೆ ಅವಳ ಆಸೆ ಏನೈತಿ ಆ ಬಿಟ್ಟಿರೋದನ್ನು ನಾನು ಕಲ್ಕೋತೀನಿ. ನಾನು ಕಿಡ್ನಿ ಹಾಕೊಂಡ್ರೆ ಏನಾಯಿತು, ಏನಾಗೋದಿಲ್ಲ, ನನಗೆ ಆರಾಮದ, ನನ್ನ ಗುರುಗಳದಾರ, ನನಗೆಲ್ಲರೂ ಅದಾರ, ಬರ್ತಾರೆ ಹೋಗ್ತಾರೆ ಅಂತೇಳಿ ಗಟ್ಟಿದೇರಿ ಮಾಡಿ ಆವಾಗ ನನ್ನ ಮಗಳನ್ನ ಹಾಸ್ಟೆಲ್ ಬಿಟ್ಟೆ. ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಮಕ್ಕಳನ್ನ ಈ ಥರ ಗುರುಗಳು ತಿಳಿಸಿದಾಗ ಗೊತ್ತಾಗ್ತದೆ, ಮಕ್ಕಳು ನಾವು ಬಳಸ್ಕೋಬಾರ್ದು. ನಮ್ಮ ಆಸೆ ಪ್ರಕಾರ ಅವ್ರು ಡಾಕ್ಟ್ರ್ ಆಗಬೇಕಂದ್ರೆ ಡಾಕ್ಟ್ರ್ ಆಗಿರ್ಬೇಕನ್ನೋ ಆಸೆನ ಮಕ್ಕಳ ಮೇಲೆ ಹೇರ್ತೀವಿ. ಇದು ತಪ್ಪು. ಮಕ್ಕಳ ಮೇಲೆ ಭಾಳ ಜವಾಬ್ದಾರಿ ಹೊರಿಸ್ಬಾರ್ದು. ನನ್ನ ಆಸೆ ಪ್ರಕಾರ ಮಕ್ಕಳ ಮೇಲೆ ಜವಾಬ್ದಾರಿಗಳನ್ನ ಹೊರಿಸ್ಬಾರ್ದು. ಇವಾಗ ನೋಡಿರಿ, LKG UKG ಇರಬೇಕಾದ್ರೆ ಮಕ್ಕಳು, ನಾನೇ ಬೆಂಗಳೂರಲ್ಲಿದ್ದಾಗ LKG ರೀ, ಅದೇನು MBBS ಶಾಲೆ, LKG UKG ಮಕ್ಕಳು ನಮ್ಮ ಅನ್ನಪೂರ್ಣ ಚಿಕ್ಕವಳ LKG UKG ಇದ್ರಲ್ಲ ಗೌರಿ, ಬೆಂಗಳೂರಲ್ಲಿದ್ದಾಗ ಏನು ರೀ ಓದಿಸೋದು, ಯಪ್ಪ ದೇವ್ರೆ, ನನಗೆ ಹೀಗೆ ಮಕ್ಕಳು ಸ್ವಲ್ಪ ಫ್ರೀಯಾಗಿ ಬಿಡಲ್ಲ ಅಂತ ಈಗ ಅನ್ನಿಸ್ತೈತಿ. LKG ಟ್ವಿಂಕಲ್ ಲಿಟಲ್ ಸ್ಟಾರ 25ಕ್ಕೆ 25 ಮಾರ್ಕ್ಸ್ ತೊಗೋಬೇಕು.
ಅವ್ರಿಗೆ ಏನು ಹರ್ಕತ್ತಿಲ್ಲ, ಸೊನ್ನೆ ಬಂದ್ರು ನೋ ಪ್ರಾಬ್ಲಮ್. ಹುಡುಗರಿಗೆ LKG ಹುಡುಗರಿಗೆ ಏನು ಒರ್ಸ್ಕೊಳಕ್ಕೆ ಬರಲ್ಲ, ಆರಾಮ್ಸೆ ಫ್ರೀಯಾಗಿ ಉಂಡು ಆಟ ಆಡೋ ವಯಸ್ಸಿನಾಗ 25 ಮಾರ್ಕ್ಸ್ ನಮಗೆ ಬರಬೇಕು, ನಮಗೆ ಬೇಕಾಗ್ಯದ ಮಾರ್ಕ್ಸ್. ಅದಕ್ಕಾಗಿ ಏನು ಮಾಡೋದು, ಬಟ್ಟೆ ತೊಳೆಯುವಾಗ, ಪಾತ್ರೆ ಬೆಳಗುವಾಗ, ಅಡುಗೆ ಮಾಡುವಾಗ ಆ ಮಕ್ಕಳು ತಲೆ ತಿಂದು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ನನಗೆ ಬಾಯಾಟ ಆಗಿಬಿಟ್ಟಿದ್ದು. ಎಲ್ಲವಷ್ಟು ರೈಮ್ಸು, ವರ್ಡ್ಸು ಎಲ್ಲ ಬಾಯಾಟ ನನಗೆ ಆಗಿದ್ದು. ಯಾಕಂದ್ರೆ ಆ ಮಕ್ಳಿಗೆ ಆವಾಗ ಪುರ್ಸತ್ತಿಲ್ಲಾರ್ದಂಗೆ ಅಷ್ಟು ಹೇಳೋದು. ಯಾಕೆ 25 ಮಾರ್ಕ್ಸ್ ತೊಳಿ ವೆರಿ ಗುಡ್ ಹಾಕಲಿ ಮೇಡಮ್ ಅವರನ್ನು. ಆ ಮಕ್ಳಿಗೆ ಬೇಕಾಗಿತ್ತು ಅದು. ಮಕ್ಳಿಗೆ ಏನು ಬೇಡ, ಬಿಟ್ಟರೆ ಸಾಕನಿಗೆ ಪಾಪ ತಲೆನೋವು. ಇದೆಲ್ಲ ಏನು ಮಕ್ಕಳನ್ನ ನಾನು ಬಳಸ್ಕೊಳ್ಳೋದು ನನ್ನ ಆಸೆಗೋಸ್ಕರ. ಅದಕ್ಕೆ ಇಂಥದ್ದು ಮಾಡಬೇಡ್ರಿ ಅಂತ ಗುರುಗಳು ತಿಳಿಸಿದ್ರು. ಆವಾಗೇ ನಾನು ಬದಲಾಗಿದ್ದು. ನನ್ನ ಮಕ್ಕಳಿಂದ ಅಟ್ಯಾಚ್ಮೆಂಟಿಂದ ಮಾಡಬೇಕು. ಮಕ್ಕಳು ಪ್ರೀತಿ ಮಾಡಬೇಕು, ಯಾರು ಬೇಡ ಅಂದರು. ಏನೋ ಒಣಮಾಯ ಕರಿ ಹಾಲಿಲ್ದಾರ್ದಂಗೆ ಅಲ್ಲ, ಅವರು ಆಸೆ ಅಪೇಕ್ಷೆಗಳನ್ನು ಈಡೇರಿಸ್ತಾ ಪ್ರೀತಿನ ಹಂಚಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದನ್ನು ಬದಲಾವಣೆ ಮಾಡ್ಕೊಂಡಿರೋದು, ಪರಿವರ್ತನೆ ಆಗಿಬಿಟ್ಟೆ ನಾನು. ನನ್ನ ಮಗಳನ್ನ ಅವಳ ಆಸೆಯಂತೆ ನಾನು ಅವಾಗ ಕೈ ಬಿಟ್ಟೆ ನೋಡ್ರಿ. ಈಗ ಆಗ್ತದೆ, ಗುರುಗಳು ತಿಳಿಸಿದಾಗ ಗೊತ್ತಾಗ್ತದೆ. ಅವು ನಾವು ಕಾರಣೀಭೂತ ನೀಡಿದ್ದೇವೆ. ಏನು ನಾನು ಜನ್ಮ ನೀಡೀನಿ ಅಂತ ಹೇಳಿ ಮಕ್ಕಳನ್ನ ನಾವು ಬಳಸ್ಕೊತೀವಿ. ಜೀವನ ಪೂರ್ತಿ ನಾವು ಅಂದುಕೊಂಡ ಹಾಗೆ ಜೀವಿಸಬೇಕು ಎಂದುಕೊಳ್ಳೋದು ಖಂಡಿತವಾಗಿ ತಪ್ಪಾಗ್ತದೆ ಅಂತ ಗುರುಗಳು ಕೂಡ ತಿಳಿಸ್ತಾರೆ. ಆವಾಗ ನನಗೆ ಅರ್ಥ ಆಯಿತು, ಬೇಡಪ್ಪ, ಅವ್ರ ಜೀವನ ಅವರಿಗೆ, ನಮ್ಮ ಜೀವನ ನಮಗೆ, ಎಷ್ಟು ಪ್ರೀತಿ ಪ್ರೇಮ ಇರಬೇಕು, ಅವ್ರ ಸ್ವತಂತ್ರ ಬಿಡಬೇಕು ಅಂತ ಆವಾಗ ನನಗೆ ತಿಳಿಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನಲ್ಲಿ ಆದ ಬದಲಾವಣೆ. ಅದು ಯಾವಾಗ ಆನಾಪಾನಸತಿ ಧ್ಯಾನಕ್ಕೆ ಬಂದ ಮೇಲೆ, ನನಗೆ ಆರೋಗ್ಯ, ಆನಂದ, ಐಶ್ವರ್ಯ ಎಲ್ಲ ಸಿಕ್ಕ ಮೇಲೆ ಆ ಥರ ಮತ್ತೆ ಹೊಸ ಭಿನ್ನವಾಗಿ ಆಲೋಚನೆ ನಮ್ಮ ಪಾಠಗಳು ಹರಿಶರ್ ಕ್ಲಾಸಲ್ಲಿ, ನಮ್ಮ KDPP ಕ್ಲಾಸಲ್ಲಿ ಬಂತಲ್ಲ, ಆವಾಗ ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ ಆಗೋದಾಗ ಮಕ್ಕಳು ನಾವು ಕಾರಣೀಭೂತರು, ತಂದೆ ತಾಯಿಗಳು, ಅವು ನಮಗಾಗಿ ಏನು ಸವಿಸೋದ ಅವಶ್ಯ ಇಲ್ಲ. ಈ ಥರ ಏನಾರು ಅವ್ರ ಮೇಲೆ ನಾವು ಭಾರ ಹೇರಿದ್ರೆ ನಾವು ಮೂರ್ಖರು ಅಂತ ತಿಳಿದಾಗ ನಾನು ಕೂಡ ಬದಲಾದೆ. ಇವಾಗ ಆರಾಮಾಗಿದ್ದೀವಿ ನೋಡ್ರಿ. ನನ್ನ ಮಗಳು ಬೆಳಗಾವಿಗೆ ಇರ್ತಾರೆ, ನಾವು ಇರ್ತೀವಿ, ದಿನ ಫೋನಲ್ಲಿ ಮಾತಾಡ್ತಾರೆ, ಬರ್ತೀವಿ, ಹೋಗ್ತೀವಿ, ಮಾಡ್ತೀವಿ, ಎಲ್ಲ ಐತಿ. ಅವ್ರ ಆಸೆನೂ ಈಡೇರಿತು, ನಾವು ಕೂಡ ಆರಾಮಾಗಿದ್ದೀವಿ. ಹಿಂಗೆ ಹಿಂಸೆ ಒಂದನ್ನು ಬಿಟ್ಟು ಎಲ್ಲ ನಡವಳಿಕೆಗಳು ಅವರವರ ಸ್ವಭಾವವನ್ನು ಆಧರಿಸಿ ಅವರಿಗೆ ಸರಿಯಾದದ್ದೇ ಅವಶ್ಯಕತೆಗೆ ಮೀರಿ ನಮ್ಮ ರೀತಿ ನೀತಿಗಳನ್ನು, ವಿಧಾನಗಳನ್ನು ನಮ್ಮ ಕುಟುಂಬ ಸದಸ್ಯರ ಮೇಲೆ ಹೇರುವುದು ಖಂಡಿತವಾಗಿಯೂ ತಪ್ಪು. ನೋಡಿ, ಹೇಳಿದೆ ಇಷ್ಟು ತಾನೇ ಹೇಳಿದ್ನಲ್ಲ, ತಪ್ಪು ಅಂಥೇಳಿ. ನಮ್ಮ ಸಮಸ್ಯೆಗೆ, ನಮ್ಮ ಅವಶ್ಯಕತೆಗೆ ಮಕ್ಕಳನ್ನು ಬೆಳೆಸ್ಕೊಳ್ಳೋದು ತಪ್ಪು ಅಂತ, ರೀತಿ ನೀತಿಗಳನ್ನು, ವಿಧಾನಗಳನ್ನು ನಮ್ಮ ಕುಟುಂಬ ಸದಸ್ಯರ ಮೇಲೆ ಹೇರುವುದು ಖಂಡಿತವಾಗಿಯೂ ತಪ್ಪು ಅಂತ ತಿಳಿಸ್ತಾರೆ. ಅವರು ನಮ್ಮ ಜೀವಮಾನ ಪೂರ್ತಿ ದಿನ 24 ಗಂಟೆಗಳು ನಾವು ಅಂದುಕೊಂಡ ವಿಧಾನದಲ್ಲಿ ಜೀವಿಸಬೇಕು ಎಂದುಕೊಂಡರೆ ಅಲ್ಲಿ ಅವರ ಜೀವನವನ್ನು ನಾವು ಜೀವಿಸುತ್ತಿದ್ದೇವೆ ಎಂದು ಅರ್ಥ. 24 ಗಂಟೆ ನಮ್ಮದೇ ಮಾಡೋದಾದ್ರೆ ಅವ್ರ ಜೀವನನ ನಾವು ಜೀವಿಸ್ತಕ್ಕಿದ್ದೀವಿ ಅಂತ ಅರ್ಥ. ಇಷ್ಟು ತಾನು ಹೇಳಿದ್ನಲ್ಲ, ಹಂಗೆ ನೋಡ್ರಿ, ಇದೆಷ್ಟು ಟ್ಯಾಲಿ ಆಗೈತಿ. ನಾನು ಅನುಭವಿಸಿರೋದನ್ನು ಇದರಲ್ಲಿ ಬಂದೈತಿ ಇವತ್ತು ವಾಣಿಲಿ. ಈ ಪ್ರಪಂಚದಲ್ಲಿ ಅವರ ಜೀವನವನ್ನು ಅವರೇ ಜೀವಿಸಬೇಕು. ಆಗಲೇ ಈ ಜೀವನದಲ್ಲಿ ಆ ವ್ಯಕ್ತಿಯಲ್ಲಿ, ಆ ಬಂಧನದಲ್ಲಿ ಆನಂದ ಇರುತ್ತದೆ, ಆಹ್ಲಾದ ಇರುತ್ತದೆ, ಉತ್ಸಾಹ ಇರುತ್ತದೆ ಅಷ್ಟೇ ಅಂತ ತಿಳಿಸ್ತಾರೆ. ಹೌದಿಲ್ಲ? ಅವ್ರವ್ರದ್ದೇ ಜೀವನ ಆಗಿರ್ತದೆ, ಅವ್ರವ್ರದ್ದೇ ಜೀವನ, ಅವ್ರವರೇ ಅವ್ರ ಆಟನ ಅವರೇ ಆಡಿದ್ರೇ ಚೆಂದಲ್ಲ. ಅವ್ರ ಆಟ, ನಾನು ಈ ಒಂದು ಆಟ ಆಡ್ತಾಯಿರ್ತೀನಿ, ನೀನು ಇಲ್ಲೇ ಇರು, ನಿನ್ನ ಪಲ್ವಾಗಿ ನಾನು ಆಡ್ತೀನಿ ಅಂದ್ರೆ ಅವ್ರಿಗೆ ಖುಷಿ ಇರ್ತದೇನು? ಸಣ್ಣ ಉದಾಹರಣೆ ಹೇಳ್ತೇನೆ. ಅಲ್ಲಲ್ಲ, ಖುಷಿ ಇರಲ್ಲಲ್ಲ. ಅವ್ರ ಆಟ ಅವರೇ ಆಡಿದ್ರೇ. ಆಟದ ಬಗ್ಗೆ ಹೇಳಕತ್ತೀನಲ್ಲ, ಅದಕ್ಕೆ ಈ ಆಟನ ಅವ್ರವ್ರೇ ಆದ